ಈಗ ಚಿನ್ನ ಬೆಳ್ಳಿ ವಿಚಾರದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತಂತಂದರೆ ಅವರೇ ನೀವು ಪ್ರಶ್ನೆ ಕೇಳಬೇಕು. ನಾನು ಭಾಳ ಸಲ ನೀನೇನು ಧಾರವಾಡನಲ್ಲದೇ ಹೇಳಿದೆ, ಸೋವಜನ್ ಗೋಲ್ಡ್ ಬಾಂಡ್ ಅಂತ ಇವರೊಂದು ಸ್ಕೀಮ್ ತಂದರು. ಗೋಲ್ಡ್ ಬಾಂಡ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂತೇಳಿ ಪ್ರಧಾನಮಂತ್ರಿ 2015 ಇಸ್ವಿಲಿಂದ ಹಿಡಿದು 2025 ಇಸ್ವಿವರೆಗೆ ಇಡೀ ದೇಶದ ತುಂಬ ಇವರೇ ಅದ್ರ ಬಗ್ಗೆ ಪಬ್ಲಿಸಿಟಿ ಕೊಟ್ಟರು. ದಟ್ ಎವ್ರಿ ಸಿಟಿಸನ್ ಶುಡ್ ಇನ್ವೆಸ್ಟ್ ಇನ್ ಗೋಲ್ಡ್ ಬಾಂಡ್. ನಿಮಗೆ 2.5% ಅಷ್ಟು ನಿಮಗೆ ವರ್ಷ ರಿಟರ್ನ್ ಕೊಡ್ತೀವಿ ಇಂಟ್ರೆಸ್ಟ್ ಅಂತ ಹೇಳಿದ್ರು. ಇಟ್ ವಾಸ್ ಅ ಕಾಂಟ್ರಾಕ್ಟ್, ನಾಟ್ ಅ ಸಬ್ಸಿಡಿ. ಇಟ್ ವಾಸ್ ಅ ಕಾಂಟ್ರಾಕ್ಟ್ ಮೇಡ್ ಬೈ ದ ಆನರಬಲ್ ಪ್ರೈಮ್ ಮಿನಿಸ್ಟರ್ ಟು ದಿಸ್ ಕಂಟ್ರಿ ಪೀಪಲ್. ಇವರು ಸುಮಾರು 67 ಟ್ರೆಂಚಸ್ನಲ್ಲಿ 145ರಿಂದ 150 ಟನ್ನಷ್ಟು ಬಂಗಾರನ್ನು ಖರೀದಿ ಮಾಡಿದ್ದಾರೆ. ಯಾರು ಖರೀದಿ ಮಾಡಿದ್ದಾರೆ? ಭಾರತ ಸರ್ಕಾರ ಈ ದುಡ್ಡಿಂದ ಖರೀದಿ ಮಾಡಿದೆ. ಇವರೇ ಮಾಡಿರೋದು 2025 ಇಸ್ವಿವರೆಗೆ ಇವರೇ ಪ್ರಮೋಟ್ ಮಾಡಿದ್ದಾರೆ, ಬಂಗಾರ ಬಾಂಡ್ನಲ್ಲಿ ನೀವು ಇನ್ವೆಸ್ಟ್ ಮಾಡಿ ಅಂತೇಳಿ. ಇವತ್ತು ಎಕ್ದಮ್ ಬಂದ್ಬಿಟ್ಟು ನೀವು ಬಂಗಾರ ಖರೀದಿ ಮಾಡಿಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದು ಕಾರಣ ಹೇಳ್ತಕ್ಕಂಥದ್ದು ಏನಂತಂದ್ರೆ ದೇಶಭಕ್ತಿ, ದೇಶ ಪ್ರೇಮ, ದೇಶಕ್ಕಾಗಿ ಅಂತ ಇವೆಲ್ಲ ಬುಲ್ಟೆ ಬಿಡ್ತಾ ಇದ್ದಾರೆ. ಇದ್ರಾಗ ಯಾವುದು ದೇಶ ಪ್ರೇಮಿ, ದೇಶಭಕ್ತಿ ಇಲ್ಲ. ಇದ್ರಾಗ ಇರ್ತಕ್ಕಂಥ ವಿಶೇಷ ಕಾರಣ ಇವತ್ತು ರುಪಿ ಗಗನಕ್ಕೆ ಹೋಗ್ಬಿಟ್ಟಿದೆ. ರುಪಿ ಆಸ್ ಫಾಲನ್ ಸೋ ಡೌನ್. ಇಫ್ ಯು ಕಂಪೇರ್, ನಾ ಬೇರೆ ಸೌತ್ ಈಸ್ಟ್ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಇಂಡಿಯನ್ ರುಪಿ ಏನಿದೆಲ್ಲ ಭಾಳ ದೊಡ್ಡ ಭಾಷಣ ಮಾಡೋರು, $20 $1, $30 $1 ಅಂತ ಭಾಳ ಚುಟಿಗೆ ಹೊಡೆದು ಭಾಷಣ ಮಾಡೋರು ಇದೇ ಹೇಳಿದ್ರು. ಈ ದೇಶದಲ್ಲಿ ಪ್ರಧಾನಮಂತ್ರಿಯವರು ಮೊದಲನೇ ಬಾರಿ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆದರೆ $20, ಮತ್ತು ಎರಡನೇ ಸಲ ಆದರೆ $30, ಮೂರನೇ ಸಲ ಆದರೆ $40 ಅಂತಂದ್ರೆ ಈಗ ಆಲ್ರೆಡಿ $100 ಮುಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಯಾಕಂದರೆ ರುಪಿ ಇನ್ ದ ವರ್ಲ್ಡ್ ಮಾರ್ಕೆಟ್ ಹ್ಯಾಸ್ ಫಾಲನ್ ವೆರಿ ಬ್ಯಾಡ್. ನೀವು ಬಾಂಗ್ಲಾದೇಶ್ ಸ್ಟಾಕ ನಮ್ಕಿನ್ನ ಚೆನ್ನಾಗಿದೆ, ಅಫ್ಘಾನಿಸ್ತಾನ್ ಕರೆನ್ಸಿ ನಮ್ಕಿನ್ನ ಚೆನ್ನಾಗಿದೆ, RMB ಅಂತ ಹೇಳ್ತೀವಿ ಚೈನಾದು, ಅದು ನಮ್ಕಿನ್ನ ಚೆನ್ನಾಗಿದೆ, ದಿನಾರ್ ಅಂತ ಹೇಳ್ತೀವಿ ಕುವೈತ್, ಅದು ನಮ್ಕಿನ್ನ ಸ್ಟ್ರಾಂಗ್ ಇದೆ. ಸೊ ಈ ಥರದ್ದು ಯಾವುದೇ ನೀವು ಕರೆನ್ಸಿಗಳು ನಾವು ಚೆಕ್ ಮಾಡಿ ನೋಡಿದಾಗ ಇಂಡಿಯನ್ ಕರೆನ್ಸಿ ಇವತ್ತು ಪೂರಾ ಪಾತಾಳಕ್ಕೆ ಹೋಗಿದೆ. ಅದಕ್ಕಾಗಿ ಇವತ್ತು ಪ್ರಧಾನಮಂತ್ರಿಯವರು ನೀವು ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ಒಂದು ಖರೀದಿ ಮಾಡಬೇಡಿ ಅಂತ ನೀವು ಹೇಳ್ತಾ ಇದ್ದೀರಿ, ಮತ್ತು 10 ವರ್ಷ ನೀವ್ಯಾಕೆ ಪ್ರಮೋಟ್ ಮಾಡಿದ್ರಿ ಗೋಲ್ಡ್ ಬಾಂಡ್ನಲ್ಲಿ? ದಯಮಾಡಿ ಇದನ್ನು BJPಯ ಮುಖಂಡರುಗಳಿಗೆ ಕೇಳಬೇಕು, ಪ್ರಧಾನಮಂತ್ರಿಯವರು ಕೂಡ ಇದ್ರ ಉತ್ತರ ಕೊಡಬೇಕಂತಕ್ಕಂಥದ್ದು ಒಂದು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.